ಹಲೋ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಕಲಿಸ್ತೇನೆ. ಅದೆಂತ ಅಂತೇಳಿದರೆ, ಡೊಮೈನ್ಸ್ಗಳು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ. ಯೂಶ್ವಲಿ ನಾವು ಡೊಮೈನ್ಸ್ಗಳನ್ನು ಟೈಪ್ ಮಾಡ್ತಿದ್ದೆವು ಸ್ವಲ್ಪ ಟೈಮ್ ಇದೆ. ಈಗ ನಾವು ಡೊಮೈನ್ಸ್ ಅಂತ ಸಹ ಟೈಪ್ ಮಾಡೋದಿಲ್ಲ, ನಾವು ಡೈರೆಕ್ಟ್ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಒಂದು ಲಿಂಕನ್ನು ಕ್ಲಿಕ್ ಮಾಡ್ತೇವೆ. ಸೊ ಬೇಸಿಕಲಿ ಈ ಪರ್ಟಿಕ್ಯುಲರ್ ಲಿಂಕ್ ಡೊಮೈನ್ ಅಂತೇಳಿ ನಾವು ಹೇಳ್ತೇವೆ, ಲಿಂಕ್ ಇದು ಸ್ಟಾರ್ಟಿಂಗ್ ಪಾರ್ಟನ್ನು. ಸೊ ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ ನಿಮಗೆ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್. ಆ್ಯಸ್ ಎ ವೆಬ್ ಡೆವಲಪರ್, ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇದು ನಿಮಗೆ ಗೊತ್ತಿರಲೇಬೇಕು. ಜಸ್ಟ್ ಇನ್ ಕೇಸ್ ನಿಮಗೆ ಗೊತ್ತಿರೋದಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇಂಥ ಇದು ಡೊಮೈನ್ ಮತ್ತು ಯಾವ ರೀತಿ ಇದು ವರ್ಕ್ ಆಗ್ತದೆ ಅಂತೇಳಿ. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ಸೊ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಫ್ ನೀವು ಹೊಸಬ್ರಾಗಿದ್ದರೆ. ಮತ್ತು ನಾವು ಈ ಪರ್ಟಿಕ್ಯುಲರ್ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಸೊ ಈಗ ನೀವೊಂದು ಡೊಮೈನಿಗೆ ವಿಸಿಟ್ ಮಾಡಿದರೆ ಎಂತ ಆಗ್ತದೆ ಅಂತೇಳಿ ನಾವು ಜಸ್ಟ್ ಥಿಂಕ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ನಾವು ನಮ್ಮ ಬ್ರೌಸರಲ್ಲಿ ಡೊಮೈನ್ ನಾವು ವಿಸಿಟ್ ಮಾಡ್ತೇವೆ. ಹೇಗೆ ವಿಸಿಟ್ ಮಾಡ್ತೇವೆ ಅದು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಒಂದು ಡೊಮೈನಿಗೆ ನಾವು ಲಿಂಕ್ ಕ್ಲಿಕ್ ಕೊಟ್ಟ ತಕ್ಷಣ ನಾವು ಹೋಗ್ತೇವೆ. ಹೋದ ತಕ್ಷಣ ಆ ಪರ್ಟಿಕ್ಯುಲರ್ ವೆಬ್ಸೈಟ್ ಲೋಡ್ ಆಗ್ತದೆ. ಓಕೆ, ಈಗ youtube.comಗೆ ನೀವು ಹೋದರೆ ಯೂಟ್ಯೂಬಿದ್ದು ವೆಬ್ಸೈಟು ಲೋಡ್ ಆಗ್ತದೆ. ಸೊ ಇದು ಇಷ್ಟು ಸಿಂಪಲ್ ಅಲ್ಲ ವಿಷಯ. ಓಕೆ, ಎಂತಕ್ಕಂತೇಳಿದರೆ ಇದು ಮ್ಯಾಜಿಕ್ ಅಂತ ಅಲ್ಲ. ನೀವು ಯೂಟ್ಯೂಬ್ ಅಂತೇಳಿ ನಿಮ್ಮ ಬ್ರೌಸರಲ್ಲಿ ಟೈಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಗೂಗಲ್ ಅವರ ಸರ್ವರ್ ಉಂಟಲ್ಲ, ಅದು ನಿಮ್ಮ ಲ್ಯಾಪ್ಟಾಪಲ್ಲಿ ಬಂದು ನಿಮಗೆ ತೋರಿಸ್ತದೆ ಅಂತೇಳಿ. ನಿಮಗೆ ಅದೇ ರೀತಿ ಕಾಣಿಸ್ಬೋದು. ಎಂತಕ್ಕಂದ್ರೆ ಇಮಿಡಿಯೇಟ್ಲಿ ಯೂಟ್ಯೂಬ್ ಅಂತೇಳಿ ಟೈಪ್ ಮಾಡಿದ ತಕ್ಷಣ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಯೂಟ್ಯೂಬ್ ವೆಬ್ಸೈಟ್ ಲೋಡ್ ಆಗ್ತದೆ. ಓಕೆ, ನೀವು ಕಣ್ಣು ಮುಚ್ಚಿ ಓಪನ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ವೆಬ್ಸೈಟ್ ಲೋಡ್ ಆಗಿರ್ತದೆ. ಸೊ ಈ ಎಲ್ಲ ವಿಷಯಗಳು ಆಗಬೇಕಿದ್ರೆ ನಿಮ್ಮ ಬ್ರೌಸರ್ ಉಂಟಲ್ಲ ತುಂಬ ಕೆಲಸ ಮಾಡ್ತದೆ. ಬ್ರೌಸರ್ ಮತ್ತು ನೆಟ್ವರ್ಕ್ಗಳು ಎಲ್ಲ ಉಂಟಲ್ಲ ತುಂಬ ವರ್ಕ್ ಮಾಡ್ತಾ ಇರ್ತವೆ. ಇದು ಲೈಟ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮಗೆ ಲೈಟ್ ಸ್ಪೀಡ್ ಎಷ್ಟು ಅಂತೇಳಿ ಗೊತ್ತಿರಬೇಕು. 3 ಲಕ್ಷಕ್ಕಿಂತ ಹೆಚ್ಚು ಫಾಸ್ಟ್ ಮೈಲ್ಸ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇರ್ತದೆ ಲೈಟ್ ಸ್ಪೀಡ್. ಸೊ ಅದರಿಂದ ಲೈಟ್ ಸ್ಪೀಡಲ್ಲಿ ವೆಬ್ಸೈಟ್ ಲೋಡ್ ಆಗ್ತದೆ. ಮತ್ತು ನಿಮಗೆ ಆ ಪರ್ಟಿಕ್ಯುಲರ್ ಸರ್ವಿಸನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಅದು ಕೊಟ್ಟು ಬಿಡ್ತದೆ. ಸೊ ಈಗ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಒಂದು ಡೊಮೈನನ್ನು ಎಂಟ್ರ್ ಮಾಡಿದ ತಕ್ಷಣ ಅದು ಫಸ್ಟಿಗೆ DNS ರೆಸೊಲ್ಯೂಷನ್ ಆಗಬೇಕು. ಅದರಲ್ಲಿ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಉಂಟಲ್ಲ, ಅದು ಒಂದು DNS ಸರ್ವರಿಗೆ ಹೋಗಿ ಅಲ್ಲಿಂದ ಅದರ IP ಫೆಚ್ ಮಾಡಬೇಕು. ಸೊ ಎಂತಕ್ಕೆ IP ಫೆಚ್ ಮಾಡಬೇಕು ಅಂತೇಳಿ ನೀವು ಥಿಂಕ್ ಮಾಡ್ತೀರಿ. ಇಂಟರ್ನೆಟ್ಟಲ್ಲಿ ಎಲ್ಲ ವೆಬ್ಸೈಟ್ಸ್ಗಳು ಒಂದು ಸರ್ವರಲ್ಲಿ ಹೋಸ್ಟ್ ಆಗಿರ್ತದೆ. ಮಲ್ಟಿಪಲ್ ಸರ್ವರ್ಸ್ಗಳಿರ್ತದೆ, ಬಟ್ ಒಂದು ಮಿನಿಮಮ್ ಸರ್ವರ್ ಇರಲೇಬೇಕು. ಸೊ ಆ ಪರ್ಟಿಕ್ಯುಲರ್ ಸರ್ವರಲ್ಲಿ ನಮ್ಮ ವೆಬ್ಸೈಟನ್ನು ಇರ್ತವೆ. ಸೊ ಈಗ ಯೂಟ್ಯೂಬ್ ವೆಬ್ಸೈಟ್ ಉಂಟಲ್ಲ, ಒಂದು ಸರ್ವರಲ್ಲಿ ಉಂಟು ಅಂತೇಳಿ ನಾವು ಜಸ್ಟ್ ಥಿಂಕ್ ಮಾಡೋಣ. ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ಸರ್ವರಿಗೆ ಒಂದು IP ಇರ್ತದೆ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಇದು ಅಡ್ರೆಸ್ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ, IP ಅಡ್ರೆಸ್ ಅಂತೇಳಿ. ಸೊ ಈ IP ಅಡ್ರೆಸ್ ಉಂಟಲ್ಲ ಆ ಪರ್ಟಿಕ್ಯುಲರ್ ಸರ್ವರಿಗೆ ಯುನೀಕ್. ಸೊ ವರ್ಲ್ಡಲ್ಲಿ ಎಲ್ಲಿಂದ ಸಹ ನಾವು ಕೂತ್ಕೊಂಡು ಆ ಪರ್ಟಿಕ್ಯುಲರ್ IP ನಮ್ಮ ಹತ್ರ ಇದ್ದರೆ ನಮಗೆ ಆ ಪರ್ಟಿಕ್ಯುಲರ್ ಸರ್ವರಲ್ಲಿರುವ ವೆಬ್ಸೈಟನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ಆ ಪರ್ಟಿಕ್ಯುಲರ್ IP ಮೆಮೊರೈಸ್ ಮಾಡೋದು ತುಂಬ ಕಷ್ಟ. ಓಕೆ, ಆಬ್ವಿಯಸ್ಲಿ ಯಾರು ಸಹ ಈಗ IP ಮೆಮೊರೈಸ್ ಮಾಡೋದಿಲ್ಲ. ಅದರ್ ದೆನ್ ನಮ್ಮದು ಲೋಕಲ್ ಹೋಸ್ಟ್ ಇದೆ IP, ನಿಮ್ಮ ರೌಟರ್ ಇದೆ IP, ಇವೆಲ್ಲ ನಮಗೆ ನೆನಪಲ್ಲಿ ಇರ್ತದೆ. 192.168.29.1 ಅಥವಾ 1.1 ಇಂಥ ಹಲವಾರು ರೀತಿಯ IP ಅಡ್ರೆಸ್ಗಳು ನಿಮಗೆ ನೆನಪಿರ್ಬೋದು. ಬಟ್ ಪಬ್ಲಿಕ್ IP ಉಂಟಲ್ಲ, ಈಗ ಯೂಟ್ಯೂಬ್ ಇದು ಸರ್ವರ್ ಇದು IP ಮತ್ತು ನಮ್ಮ ವೆಬ್ಸೈಟ್ ಇದು IP. ಸೊ ಈ ಎಲ್ಲ ವೆಬ್ಸೈಟ್ಸ್ಗಳ IPಗಳು ಇದನ್ನು ನಾವು ನೆನಪಿಡೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಡೊಮೈನ್ ನೇಮ್ ಉಂಟಲ್ಲ, ಇದು ಮೆಮೊರೇಬಲ್ ಮತ್ತು ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ ಈ ಪರ್ಟಿಕ್ಯುಲರ್ ಡೊಮೈನ್ ನೇಮನ್ನು. ಈಗ youtube.com, facebook.com, instagram.com, webjana.com. ಸೊ ಇಂಥ ಎಲ್ಲ ಹಲವಾರು ರೀತಿಯ ಡೊಮೈನ್ಸ್ಗಳು ತುಂಬ ಈಸಿಯಲ್ಲಿ ನೆನಪಿರ್ತವೆ. ಸೊ ಈ ಡೊಮೈನ್ ಮತ್ತು ಒಂದು ಆ ಪರ್ಟಿಕ್ಯುಲರ್ ಸರ್ವರಿದ್ದು IP ಒಂದು ಸರ್ವರಲ್ಲಿ ಸ್ಟೋರ್ ಆಗಿರ್ತದೆ. ಓಕೆ, ಇದಕ್ಕೆ DNS ಸರ್ವರ್ ಅಂತೇಳಿ ಹೇಳೋದು. ಈ ಪರ್ಟಿಕ್ಯುಲರ್ ಸರ್ವರ್ ಉಂಟಲ್ಲ ತುಂಬ ಫಾಸ್ಟ್ ಇರ್ತವೆ. ಓಕೆ, ಯಾಕಂದರೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ವೆಬ್ಸೈಟ್ ಲೋಡ್ ಮಾಡಬೇಕಿದ್ರೆ ಈ ಪರ್ಟಿಕ್ಯುಲರ್ ಸರ್ವರ್ ಉಂಟಲ್ಲ ತುಂಬ ಫಾಸ್ಟ್ ಆಗಿರಬೇಕು. ಹಲವಾರು ರೀತಿಯ DNS ಸರ್ವರ್ಸ್ಗಳು ಅವೈಲೇಬಲ್ ಇದೆ. ಸೊ ಕ್ಲೌಡ್ಫ್ಲೇರ್ ಅವ್ರದ್ದು ಒಂದು ಪಾಪ್ಯುಲರ್ DNS ಸರ್ವರ್ ಉಂಟು. ಈವನ್ ಗೂಗಲ್ ಅವ್ರದ್ದು DNS ಸರ್ವರ್ ಉಂಟು. ನೆಕ್ಸ್ಟ್ DNS ಅಂತೇಳಿ ಒಂದು ಸರ್ವರ್ ಉಂಟು, ಓಪನ್ DNS. ಹಲವಾರು ರೀತಿಯ DNS ಸರ್ವರ್ಸ್ಗಳು ಅವೈಲೇಬಲ್ ಇರ್ತದೆ. ಅದು ಬೈ ಡಿಫಾಲ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಕಾನ್ಫಿಗರ್ ಆಗಿರ್ತದೆ. ಅಥವಾ ನೀವು ಕ್ಲೌಡ್ಫ್ಲೇರ್ DNS ಅಥವಾ ಗೂಗಲ್ DNS ಅನ್ನು ನೀವು ಸೆಟ್ ಮಾಡಿದರೆ ಆ ಪರ್ಟಿಕ್ಯುಲರ್ DNS ಸರ್ವರ್ ಒಟ್ಟಿಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಎಲ್ಲ ಹೊಸ ಡೊಮೈನನ್ನು ರೆಸೊಲ್ಯೂಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಪರ್ಟಿಕ್ಯುಲರ್ ಡೊಮೈನ್ ನೀವು ನಿಮ್ಮ ಬ್ರೌಸರಲ್ಲಿ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ DNS ಸರ್ವರಿಂದ IP ಫೆಚ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ IP ಯೊಟ್ಟಿಗೆ ಕಮ್ಯುನಿಕೇಟ್ ಮಾಡಿ ಆ ವೆಬ್ಸೈಟನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ
ತಗೊಂಡು ಬರಲಿಕ್ಕೆ ಆಗ್ತದೆ ಆ ಪರ್ಟಿಕ್ಯುಲರ್ ಬ್ರೌಸರಿಗೆ ನೀವು ಒಂದು ಡೊಮೇನ್ ಎಂಟರ್ ಮಾಡಿದ ತಕ್ಷಣ. ಸೊ ಇದೆಲ್ಲ ತುಂಬ ಕ್ವಿಕ್ಕಾಗಿ ಆಗಿರೋದ್ರಿಂದ ನಮಗೆ ಅಷ್ಟು ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈಗ ಒಂದು ಸರ್ವರ್ ಉಂಟು, ಆ ಸರ್ವರಿಗೆ ಕಮ್ಯುನಿಕೇಷನ್ ಇರ್ತದೆ. ಮತ್ತು ಎಸ್ಪೆಷಲಿ DNS ಉಂಟಲ್ಲ, ತುಂಬ ಕ್ಯಾಶ್ ಆಗಿರ್ತದೆ. ಅಂದರೆ ಈಗ ಆ ಪರ್ಟಿಕ್ಯುಲರ್ IP ಒಂದು ಸರಿ ನಿಮ್ಮ ಲ್ಯಾಪ್ಟಾಪಲ್ಲಿ ಫೆಚ್ ಆದ ನಂತರ ನೆಕ್ಸ್ಟ್ ಫೆಚ್ ಮಾಡಲಿಕ್ಕೆ ಉಂಟಲ್ಲ, ಪುನಃ ಆ ಪರ್ಟಿಕ್ಯುಲರ್ DNS ಸರ್ವರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡೋದಿಲ್ಲ. ಎಂತಕ್ಕಂದರೆ ಆಲ್ರೆಡಿ ಗೊತ್ತುಂಟು ಆ IP, ಮತ್ತು ಯೂಶ್ವಲಿ IP ಅಡ್ರೆಸಸ್ಗಳು ಅಷ್ಟು ಚೇಂಜ್ ಆಗೋದಿಲ್ಲ. ನಾವು ಅದನ್ನು ಸ್ಟ್ಯಾಟಿಕ್ ಆಗಿ ಸೆಟ್ ಮಾಡಿರ್ತೇವೆ. ಈಗ ಯೂಟ್ಯೂಬಿದ್ದು IP ಉಂಟಲ್ಲ, ಅದು ಒಂದು ಸ್ಟ್ಯಾಟಿಕ್ IP ಆಗಿರ್ತದೆ, ಮತ್ತು ಅದು ಪದೇ ಪದೇ ಚೇಂಜ್ ಆಗೋದಿಲ್ಲ. ನಿಮ್ಮ ಲ್ಯಾಪ್ಟಾಪಲ್ಲಿ ಅದು ಬೈ ಡಿಫಾಲ್ಟ್ ಸ್ಟೋರ್ ಆಗಿ ಉಂಟು. ಸೊ ಆ IP ಅಂದರೆ ಆ ಡೊಮೈನ್ ಅಥವಾ ಲಿಂಕನ್ನು ವಿಸಿಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ IP ಗೊತ್ತಿರ್ತದೆ ನಿಮ್ಮ ಲ್ಯಾಪ್ಟಾಪಿಗೆ, ಮತ್ತು ಡೈರೆಕ್ಟಾಗಿ IP ಒಟ್ಟಿಗೆ ಕಮ್ಯುನಿಕೇಟ್ ಮಾಡ್ತದೆ ಇನ್ಸ್ಟೆಡ್ ಆಫ್ ಲೈಕ್ DNS ಸರ್ವರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡುವ ಬದಲು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ DNS ಎಲ್ಲ ಕರೆಕ್ಟಾಗಿ ವರ್ಕ್ ಆದ ನಂತರ ನೀವು ಗೂಗಲಲ್ಲಿ ಲೈಕ್ ಅದು ಇಂಡೆಕ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈಗ ಗೂಗಲ್ ಮತ್ತು ಬೇರೆ ಬೇರೆ ರೀತಿಯ ಬಿಂಗ್ ಉಂಟು, ಮೈಕ್ರೋಸಾಫ್ಟ್ ಅವ್ರದ್ದು ಬಿಂಗ್ ಸರ್ಚ್ ಇಂಜಿನ, ChatGPT ಉಂಟು, ಗೂಗಲ್ ಜೆಮಿನೈ ಉಂಟು, ಹಲವಾರು ರೀತಿಯ ಕ್ಲಾಡ್ ಮತ್ತು ಪರ್ಪ್ಲೆಕ್ಸಿಟಿ ಇಂಥೆಲ್ಲ AIಸ್ಗಳೆಲ್ಲ ಉಂಟಲ್ಲ. ಇವೆಲ್ಲ ಸರ್ಚ್ ಇಂಜಿನ್ಸ್ಗಳು ನಿಮ್ಮ ಸರ್ವರ್ ಮತ್ತು DNS ಸರ್ವರ್ ಒಟ್ಟಿಗೆಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ IP, ಡೊಮೈನ್ ನೇಮ್ ಮತ್ತು ಎಂತ ಉಂಟು ಆ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಇರುವ ಡಾಟಾ, ಇದೆಲ್ಲ ಮೆಟಾ ಡಾಟಾಗಳು ಅಂತೇಳಿ ಹೇಳೋದು ಇವೆಲ್ಲ ವಿಷಯಗಳಿಗೆ. ಸೊ ಅದನ್ನೆಲ್ಲ ಅದು ಸ್ಟೋರ್ ಮಾಡಿರ್ತದೆ. ಆ ಪರ್ಟಿಕ್ಯುಲರ್ ಸ್ಟೋರ್ ಮಾಡಿರುವ ಮೆಟಾ ಡಾಟಾಗಳು ಸರ್ಚ್ ಇಂಜಿನ್ ಅವರ ಡಾಟಾಬೇಸಲ್ಲಿ ಇರ್ತವೆ. ಸೊ ಆವಾಗ ನೀವು ಯಾವತ್ತು ಸರ್ಚ್ ಇಂಜನಿಗೆ ಹೋಗಿಕೊಂಡು ಓಕೆ ವೆಬ್ಜ್ಞಾನ ಅಂತೇಳಿ ಸರ್ಚ್ ಮಾಡಿದರೆ ನಮ್ಮ ಕೋರ್ಸ್ ಪ್ಲ್ಯಾಟ್ಫಾರ್ಮು, ನಿಮಗೆ ಇಮಿಡಿಯೇಟ್ಲಿ ವೆಬ್ಜ್ಞಾನದ ಡೀಟೇಲ್ಸ್ಗಳು ಸರ್ಚ್ ಇಂಜಿನಲ್ಲಿ ಬರ್ತವೆ. ಮತ್ತು ಆ ಲಿಂಕನ್ನು ನೀವು ಕ್ಲಿಕ್ ಕೊಟ್ಟ ತಕ್ಷಣ ಪುನಃ DNS ರೆಸೊಲ್ಯೂಷನ್ ಆಗಿ ನಿಮಗೆ IP ಸಿಗ್ತದೆ, ವೆಬ್ಜ್ಞಾನ ಸರ್ವರ್ ಇದು IP. ಆ ಪರ್ಟಿಕ್ಯುಲರ್ ಸರ್ವರಲ್ಲಿ ಎಲ್ಲ ವೆಬ್ಸೈಟ್ಗಳು ಹೋಸ್ಟ್ ಆಗಿರ್ತವೆ, ನಮ್ಮ ಕೋರ್ಸಸ್ಗಳೆಲ್ಲ ಅದರಲ್ಲಿ ಹೋಸ್ಟ್ ಆಗಿರೋದು. ಸೊ ನಿಮಗೆ ಇಮಿಡಿಯೇಟ್ಲಿ ಕೋರ್ಸಸ್ಗಳೆಲ್ಲ ಡಿಸ್ಪ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬಟ್ ನೀವು ಥಿಂಕ್ ಮಾಡಿದ್ರಾ ಲೈಕ್ ಇಷ್ಟು ವಿಷಯಗಳು ರನ್ ಆಗ್ತಾ ಇರ್ತವೆ ಅಂತೇಳಿ? ನಾನೆಲ್ಲ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಇದು ತುಂಬ ಸಿಂಪಲಾಗಿ ಸೆಂಟೆನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಬಟ್ ಟೆಕ್ನಿಕಲಿ ನೀವು ಹೋಗೋದಾದರೆ ತುಂಬ ವಿಷಯಗಳು ಅದರಲ್ಲಿ ಇರ್ತದೆ. ಲೈಕ್ ಬೇರೆ ಬೇರೆ ಡೊಮೈನ್ ಜಂಪ್ ಆಗೋದು ಅದೆಲ್ಲ ಆಗ್ತಾ ಇರ್ತವೆ. ಸೊ ನಿಮಗೆ ಅದರ ಬಗ್ಗೆ ಇನ್ಡೆಪ್ತ್ ವಿಡಿಯೋ ಬೇಕಿದ್ರೆ ಲೈಕ್ DNS ಅಂತೇಳಿ ಕಮೆಂಟ್ ಮಾಡಿಬಿಡಿ, ನಾನು ಇನ್ಡೆಪ್ತ್ ನೆಟ್ವರ್ಕಿಂಗ್ ಲೆವೆಲಲ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತೇನೆ ವಿತ್ ಎಕ್ಸ್ಪ್ಲನೇಷನ್ ಯಾವ ರೀತಿ ಇದು DNS ರೆಸೊಲ್ಯೂಷನ್ ವರ್ಕ್ ಆಗ್ತದೆ, ಮತ್ತು ಬೇರೆ ಬೇರೆ DNS ಸರ್ವರ್ಸ್ಗಳು ಯಾವ ರೀತಿ ವರ್ಕ್ ಆಗ್ತದೆ, ಅಡ್ರೆಸಸ್ಗಳು ಯಾವ ರೀತಿ ವರ್ಕ್ ಆಗ್ತದೆ ಅಂತೇಳಿ. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ಹೋಪ್ಫುಲಿ ನಿಮಗೆ DNS ಅಂದರೆ ಎಂತ ಅಂತೇಳಿ ಅರ್ಥ ಆಯಿತು ಅಂತೇಳಿ. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.